ಮೋದಿ ಚೇಲಾಗಳಾದ್ರ ಕರ್ನಾಟಕದ ಸಚಿವರು ಹೋಟೆಲ್ ತಿಂಡಿ ಊಟ ಇನ್ಮುಂದೆ ಗಗನ ಕುಸುಮ. ಆರ್ಥಿಕ ಹೊಡೆತ ಬೀಳ್ಬಹುದು ಅನ್ನೋ ಆತಂಕ ಜನರಲ್ಲಿ ಇತ್ತು, ಆದ್ರೆ ಈಗ ಅದು ನಿಜವಾಗಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪಂಚರಾಜ್ಯಗಳ ಚುನಾವಣೆಯ ಅಬ್ಬರ ಅಡಗ್ತಾ ಇದ್ದಂತೆ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ನಿರೀಕ್ಷಿತವಾದರೂ ಅನಿರೀಕ್ಷಿತವೆಂಬಂತೆ ಬೆಲೆ ಏರಿಕೆಯ ಶಾಕ್ ಅನ್ನು ಕೊಟ್ಟಿದೆ. ಮೇ ತಿಂಗಳ ಮೊದಲ ದಿನ ಅಂದ್ರೆ ಕಾರ್ಮಿಕರ ದಿನವೇ ಇಡೀ ದೇಶದ ಜನತೆ ಬೆಲೆ ಏರಿಕೆಯ ಬಿಸಿಯನ್ನು ಅನುಭವಿಸುವಂತಾಗಿದೆ. ದೇಶದಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ಮುಗಿತಾ ಇದ್ದಂತೆಯೇ ಇಂಥದ್ದೊಂದು ಆರ್ಥಿಕ ಹೊಡೆತ ಬೀಳ್ಬಹುದು ಅನ್ನೋ ಆತಂಕ ಜನರಲ್ಲಿ ಇತ್ತು, ಆದರೆ ಅದಕ್ಕೆ ನಿಜ ಆಗೋಗ್ಬಿಟ್ಟಿದೆ. ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಭಾರೀ ಏರಿಕೆ. ಮೇ 1ರ ಬೆಳಿಗ್ಗೆಯೇ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ಬೆಲೆಯಲ್ಲಿ ಬರೋಬ್ಬರಿ 993 ರೂಪಾಯಿ ಏರಿಕೆ ಮಾಡೋ ಮೂಲಕ ಕೇಂದ್ರ ಸರ್ಕಾರ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಉದ್ಯಮದ ಮೇಲೆ ದೊಡ್ಡ ಪ್ರಹಾರವನ್ನ ಮಾಡಿದೆ. ಈ ಮೊದಲು 2162 ರೂಪಾಯಿ ಇದ್ದಂಥ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ ಏಕಾಏಕಿ 3155 ರೂಪಾಯಿ ತಲುಪಿದೆ. ಇಷ್ಟು ದೊಡ್ಡ ಮೊತ್ತದ ಏರಿಕೆ ಇತಿಹಾಸದಲ್ಲೇ ಮೊದಲು. ಇದು ಕೇವಲ ಹೋಟೆಲ್ ಮಾಲೀಕರಿಗೆ ಮಾತ್ರ ಸೀಮಿತವಾದಂಥ ಸಮಸ್ಯೆ ಅಲ್ಲ, ಬದಲಿಗೆ ಹೋಟೆಲ್ಗಳನ್ನು ಅವಲಂಬಿಸಿರುವಂಥ ಲಕ್ಷಾಂತರ ಜನಸಾಮಾನ್ಯರ ಜೇಬಿಗೆ ಬೀಳ್ತಾ ಇರುವಂತಹ ಕತ್ತರಿ. ವಾಣಿಜ್ಯ ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಹೋಟೆಲ್ ಉದ್ಯಮ ಈಗಾಗಲೇ ಕಂಗೆಟ್ಟಿದೆ. ಈಗಾಗಲೇ ದಿನಸಿ ಪದಾರ್ಥಗಳು, ತರಕಾರಿ ಮತ್ತು ಹಾಲಿನ ಬೆಲೆ ಏರಿಕೆಯಿಂದ ತತ್ತರಿಸಿದಂತಹ ಮಾಲೀಕರಿಗೆ ಗ್ಯಾಸ್ ಬೆಲೆ ಏರಿಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅನೇಕ ಹೋಟೆಲ್ಗಳಲ್ಲಿ ತಿಂಡಿಗಳ ಬೆಲೆಯನ್ನ ಆಲ್ರೆಡಿ ಒಂದು 15ರಿಂದ 20 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿತ್ತು. ಈಗ ಗ್ಯಾಸ್ ಬೆಲೆ ಮತ್ತೆ ಏರಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಾಫಿ, ಟೀ ಮತ್ತು ಊಟದ ದರಗಳು ಮತ್ತಷ್ಟು ದುಬಾರಿ ಆಗೋಗ್ಬಿಡುತ್ತೆ. ಗ್ಯಾಸ್ ಬೆಲೆ ಹೆಚ್ಚಳವನ್ನು ತಾಳಲಾರದೆ ಈಗಾಗಲೇ ಹಲವು ಸಣ್ಣ ಸಣ್ಣ ಹೋಟೆಲ್ಗಳು ಮುಚ್ಚೋಗ್ಬಿಟ್ಟಿದೆ. ಹೋಟೆಲ್ ನಡೆಸಿದ್ರೂ ಸಹ ಲಾಭ ಇಲ್ಲ, ಮುಚ್ಚಿದ್ರೂ ಬಾಡಿಗೆ ಮತ್ತು ಕಾರ್ಮಿಕರ ವೇತನ ಪಾವತಿಸಬೇಕಾದಂತ ಅನಿವಾರ್ಯತೆ ಇನ್ನೆಷ್ಟೋ ಮಾಲೀಕರದ್ದು. ಬೆಲೆ ಹೆಚ್ಚಿಸಿದ್ರೆ ಗ್ರಾಹಕರು ಹೋಟೆಲ್ಗೆ ಬರೋದನ್ನ ಕಡಿಮೆ ಮಾಡ್ತಾರೆ. ಸಪೋಸ್ ಬೆಲೆಯನ್ನ ಹೆಚ್ಚಿಸದೇ ಇದ್ರೆ ಉದ್ಯಮ ನಡೆಯೋದು ಸಾಧ್ಯ ಇಲ್ಲ ಅನ್ನೋ ಇಕ್ಕಟ್ಟಲ್ಲಿ ಹೋಟೆಲ್ ಮಾಲೀಕರು ಈಗ ಸಿಲುಕಿರೋದು. ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ಬೆನ್ನಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕೂಡ ಗಗನಕ್ಕೇರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಸಾರಿಗೆ ವೆಚ್ಚ ಹೆಚ್ಚಾದಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತಹ ಪ್ರತಿಯೊಂದು ಅವಶ್ಯಕ ವಸ್ತುವಿನ ಬೆಲೆ ದುಪ್ಪಟ್ಟಾಗತ್ತೆ. ಈಗಾಗಲೇ ಆಟೋ ಚಾಲಕರು ಮತ್ತು ಸಣ್ಣ ಸಾರಿಗೆ ಉದ್ಯಮಿಗಳು ದೈನಂದಿನ ಜೀವನ ನಡೆಸೋಕೆ ಹರಸಾಹಸ ಪಡ್ತಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಜನಸಾಮಾನ್ಯರು ಇಷ್ಟೆಲ್ಲ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು. ಕೇಂದ್ರದಲ್ಲಿರುವಂತಹ ಕರ್ನಾಟಕದ ಮಂತ್ರಿಗಳು ಮತ್ತು ರಾಜ್ಯದ ಪ್ರಭಾವಿ ನಾಯಕರು ಜನರ ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ ಅನ್ನೋ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಜನರಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರದ ನೀತಿಗಳನ್ನು ಪ್ರಶ್ನಿಸೋ ಬದಲು ಸಮರ್ಥನೆಗೆ ಇಳಿದಿರೋದು ದುರಂತ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ನಡೆ ಇದಕ್ಕೆ ಸ್ಪಷ್ಟ ಉದಾಹರಣೆ. ಪತ್ರಕರ್ತರೊಬ್ಬರು ಚುನಾವಣೆ ಮುಗಿದ ತಕ್ಷಣ ಸಿಲಿಂಡರ್ ಬೆಲೆಯನ್ನು ಏರಿಸಿದಿರಿ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಕೇಳಿದಂತ ನೇರ ಪ್ರಶ್ನೆಗೆ ಉತ್ತರಿಸೋಕೆ ವಿಫಲರಾದಂತ ಶೋಭಕ್ಕ ಸಂಬಂಧವೇ ಇಲ್ಲದ ಮಹಿಳಾ ಮೀಸಲಾತಿ ಮತ್ತು ಡಿಲಿಮಿಟೇಷನ್ ಬಿಲ್ ಬಗ್ಗೆ ಮಾತಾಡಿ ವಿಷಯಾಂತರ ಮಾಡಿದ್ರು. ಕೇಳಿದ ಪ್ರಶ್ನೆಗೂ ನೀಡಿದ ಉತ್ತರಕ್ಕೂ ಯಾವುದೇ ತಾರ್ಕಿಕ ಸಂಬಂಧನೇ ಇರಲಿಲ್ಲ. ಇದು ಕೇವಲ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ರಾಜಕೀಯ ತಂತ್ರ ಅಷ್ಟೇ. ಎಲೆಕ್ಷನ್ ಮುಗಿದ ತಕ್ಷಣ ಸಿಲಿಂಡರ್ ಬೆಲೆ ಹೆಚ್ಚಿಗೆ ಮಾಡಿರುವಂತದ್ದು. ವುಮೆನ್ ರಿಸರ್ವೇಶನ್ ಬಿಲ್, ಮಹಿಳೆಯರಿಗೆ ಮೀಸಲಾತಿ ಕೊಡುವಂತ ಬಿಲ್ ಕಳೆದ 30 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಈ ಬಿಲ್ ಅನ್ನ ಪಾಸ್ ಮಾಡಿತು. ಈ ಹಿಂದೆ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆದಾಗ ಬೀದಿಗಿಳಿದು ಹೋರಾಡ್ತಾ ಇದ್ದಂತ ಬಿಜೆಪಿ ನಾಯಕರು ಈಗ ಮೌನಕ್ಕೆ ಶರಣಾಗಿದ್ದಾರೆ. ಈ ಹಿಂದೆ ಮೆಟ್ರೋ ದರ ಏರಿಕೆ ಆದಾಗ ಖಾಲಿ ಟ್ರಂಕ್ ಹಿಡಿದು ಪ್ರತಿಭಟಿಸ್ತಾ ಇದ್ದಂತ ಸಂಸದ ತೇಜಸ್ವಿ ಸೂರ್ಯ ಅವರು ಈಗ ಸಾಮಾನ್ಯ ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಬಸ್ ದರ ಏರಿಕೆ ಆದಾಗ ಪ್ರಯಾಣಿಕರಿಗೆ ಗುಲಾಬಿ ಹೂ ಕೊಟ್ಟು ಗಮನ ಸೆಳೆದಿದ್ದಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೇಂದ್ರದ ಈ ಜನವಿರೋಧಿ ಧೋರಣೆಯ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ. ಕರ್ನಾಟಕದ ಕೇಂದ್ರ ಮಂತ್ರಿಗಳಿಗೆ ಮತ್ತು ಬಿಜೆಪಿ ನಾಯಕರಿಗೆ ಬೆಲೆ ಏರಿಕೆ ಬಗ್ಗೆ ಮಾತಾಡೋಕೆ ಭಯ ಇದೆಯಾ ಅನ್ನೋ ಪ್ರಶ್ನೆ ಕಾಡತ್ತೆ. ಕೇಂದ್ರ ನಾಯಕರ ವಿರುದ್ಧ ಧ್ವನಿ ಎತ್ತಿದ್ರೆ ಎಲ್ಲಿ ತಮ್ಮ ಸ್ಥಾನಕ್ಕೆ ಕೂತು ಬರಬಹುದು ಅನ್ನೋ ಆತಂಕ ಅವರಲ್ಲಿ ಮನೆ ಮಾಡಿರುವಂತೆ ತೋರಿಸ್ತಾ ಇದೆ. ಜನರ ಸಂಕಷ್ಟಕ್ಕಿಂತ ಪಕ್ಷದ ನಿಷ್ಠೆಯೇ ಮುಖ್ಯವಾಯಿತಾ ಅನ್ನೋದು ಈಗಿನ $1 ಮಿಲಿಯನ್ ಪ್ರಶ್ನೆ. ಅಷ್ಟೇ ಯಾಕೆ, ತೆರಿಗೆ ಹಂಚಿಕೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಸತತವಾಗಿ ಅನ್ಯಾಯ ಮಾಡ್ತಾ ಬಂದಿದ್ರು ಸಹ ರಾಜ್ಯದ ಬಿಜೆಪಿ ನಾಯಕರು ಆ ಬಗ್ಗೆ ಧ್ವನಿ ಎತ್ತದೇನೆ ಮೌನಕ್ಕೆ ಶರಣಾಗಿದ್ರು. ಇದು ಕನ್ನಡಿಗರ ಆಕ್ರೋಶಕ್ಕೂ ಕಾರಣ ಆಗಿತ್ತು. ಕರ್ನಾಟಕ ದೇಶದ ಬೊಕ್ಕಸಕ್ಕೆ ಅತಿ ಹೆಚ್ಚು ತೆರಿಗೆ ಪಾವತಿಸುವಂತ ರಾಜ್ಯಗಳಲ್ಲಿ ಒಂದಾಗಿದ್ರೂ ಸಹ ಮರಳಿ ರಾಜ್ಯಕ್ಕೆ ಸಿಗಬೇಕಾದಂತ ಪಾಲ್ ಮಾತ್ರ ಅತ್ಯಂತ ನಗಣ್ಯವಾಗಿತ್ತು. ಚುನಾವಣೆ ಸಮಯದಲ್ಲಿ ಮತ ಕೇಳೋಕೆ ರಾಜ್ಯದ ಮೂಲೆ ಮೂಲೆಗೆ ಬರುವಂತಹ ನಾಯಕರಿಗೆ ಇಲ್ಲಿನ ಜನರ ತೆರಿಗೆ ಹಣದಲ್ಲಿ ನ್ಯಾಯಯುತ ಪಾಲ್ ಪಡೆಯೋ ಇಚ್ಛಾಶಕ್ತಿ ಇಲ್ಲದೆ ಇರೋದು ದುರಂತ.
ಕನ್ನಡಿಗರ ಮತಗಳಿಂದ ಗೆದ್ದು ಕೇಂದ್ರದಲ್ಲಿ ಅಧಿಕಾರ ಅನುಭವಿಸ್ತಾ ಇರುವಂತ ಈ ಜನಪ್ರತಿನಿಧಿಗಳು ಜನರ ಕಷ್ಟ ಕಾಲದಲ್ಲಿ ಕೇಂದ್ರದ ಮುಂದೆ ನಿಂತು ಹಕ್ಕೊತ್ತಾಯ ಮಾಡೋ ಬದಲು ಹೈಕಮಾಂಡ್ ವಿಧೇಯಕರಂತೆ ವರ್ತಿಸ್ತಾ ಇರೋದು ಅವರ ಜನವಿರೋಧಿ ಧೋರಣೆಯನ್ನು ಎತ್ತಿ ತೋರಿಸುತ್ತೆ. ಜನರ ಹಿತಕ್ಕಿಂತ ಪಕ್ಷದ ನಿಷ್ಠೆಯೇ ಮುಖ್ಯ ಅಂತ ಭಾವಿಸಿರುವಂತ ಇವರ ನಡೆ ವೋಟ್ ಇಲ್ಲಿಯದು, ಲಾಭ ಮಾತ್ರ ಅಲ್ಲಿದು ಅನ್ನುವಂತಿದೆ. ಸೊ ಚುನಾವಣೆಗಳ ಸಮಯದಲ್ಲಿ ಮತದಾರರಿಗೆ ಹತ್ತಾರು ಭರವಸೆ ನೀಡುವಂತ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಥವಾ ಚುನಾವಣೆ ಮುಗಿದ ಮೇಲೆ ಜನಸಾಮಾನ್ಯರನ್ನೇ ಶೋಷಿಸೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಶೋಭೆ ಅಂತೂ ಅಲ್ಲ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ನೆಪವೊಡ್ಡಿ ಬೆಲೆ ಏರಿಕೆಯನ್ನು ಸಮರ್ಥಿಸಿಕೊಳ್ಳೋದು ಸುಲಭ, ಆದರೆ ಬಡತನ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಪ್ರತಿ ರೂಪಾಯಿಗೂ ಪಡ್ತಾ ಇರುವಂತ ಪಾಡನ್ನ ಆಳುವವರು ಅರ್ಥ ಮಾಡ್ಕೊಳ್ಬೇಕಲ್ವಾ. ಇನ್ನು ಅಂಧಭಕ್ತರ ವಿಚಿತ್ರ ಮನಸ್ಥಿತಿ ಬಗ್ಗೆ ಹೇಳೋದಾದ್ರೆ, ಇವರ ಕುರುಡು ಆರಾಧನೆ ದೇಶದ ವಾಸ್ತವವನ್ನೇ ಮರೆಮಾಚ್ತಾ ಇದೆ. ಬೆಲೆ ಏರಿಕೆಯಿಂದ ಇಡೀ ದೇಶವೇ ತತ್ತರಿಸ್ತಾ ಇದ್ರು, ಇವ್ರು ಮಾತ್ರ ಯಾವುದೋ ಮಾಯಾಲೋಕದಲ್ಲಿ ವಿಹರಿಸ್ತಾ ಮೋದಿ ಮಾಡಿದೆಲ್ಲಾನೂ ಸತ್ಯ ಅಂತ ಬೊಬ್ಬೆ ಹೊಡಿತಾ ಇರೋದು ಹಾಸ್ಯಾಸ್ಪದ. ಈ ಹಿಂದೆ ಕೊರೋನಾದಂತಹ ಸಂಕಷ್ಟದ ಸಮಯದಲ್ಲಿ ವೈಜ್ಞಾನಿಕ ದಾರಿ ಹುಡ್ಕೋ ಬದಲು ಗಂಟೆ ಜಾಗಟೆ ಬಾರಿಸಿ ರೋಗ ಓಡಿಸ್ತೇವೆ ಅಂತ ಹೊರಟಿದ ಇವರು ಈಗ ಅಡುಗೆ ಅನಿಲ ದುಬಾರಿಯಾದಾಗ ಹಳೆ ಕಾಲದಂತೆ ಸಗಣಿ ತಟ್ಟಿ ಬೆರಣಿ ಬಳಸಿ ಅಡುಗೆ ಮಾಡಿ ಆರೋಗ್ಯಕ್ಕೂ ಒಳ್ಳೆಯದು ಎಂಬ ಅಸಂಬದ್ಧ ಉಪದೇಶ ನೀಡಿದ್ರೂ ಅಚ್ಚರಿ ಏನಿಲ್ಲ. ದೇಶದ ಜನಸಾಮಾನ್ಯರ ಹೊಟ್ಟೆ ಉರಿತಾ ಇದ್ರೆ ಇವರು ಮಾತ್ರ ವಾಸ್ತವಕ್ಕೆ ಕಣ್ಣು ಮುಚ್ಕೊಂಡು ಕೇವಲ ಭಜನೆಯಲ್ಲಿ ಮಗ್ನರಾಗಿರೋದು ದೇಶದ ದೌರ್ಭಾಗ್ಯವೇ ಸರಿ. ಜನಸಾಮಾನ್ಯರ ಸಂಕಷ್ಟಕ್ಕೆ ಸ್ಪಂದಿಸದ ಇಂಥ ಕುರುಡು ಅಭಿಮಾನ ದೇಶದ ಪ್ರಗತಿಗೆ ದೊಡ್ಡ ಅಡ್ಡಿ. ಕನ್ನಡಿಗರಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಕೇವಲ ಹೈಕಮಾಂಡ್ ಆಜ್ಞಾಪಾಲಕರಾಗದೆ ಕರ್ನಾಟಕದಲ್ಲಿ ಜನರ ದನಿಯಾಗಿ ದೆಹಲಿಯಲ್ಲಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಇಲ್ಲ ಅಂತಂದ್ರೆ ಜನಸಾಮಾನ್ಯರ ಆಕ್ರೋಶ ಮುಂದಿನ ದಿನಗಳಲ್ಲಿ ಸ್ಫೋಟಗೊಳ್ಳೋದ್ರಲ್ಲಿ ಸಂಶಯನೇ ಇಲ್ಲ. ಬೆಲೆ ಏರಿಕೆಯ ಈ ಸರಣಿ ಹೀಗೇನೆ ಮುಂದುವರೆದ್ರೆ ಸಾಮಾನ್ಯ ಮನುಷ್ಯನ ಬದುಕು ಕೇವಲ ಹೋರಾಟಕ್ಕಷ್ಟೇ ಸೀಮಿತ ಆಗಿ ಹೋಗ್ಬಿಡತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.